ಭಾರತ್ ಮಾತಾ ಕಿ ಜೈ. ಲಾಂಗ್ ಲಿವ್ NCC. ವಂದೇ ಮಾತರಂ. ಲಾಸ್ಟ್ ಎಪಿಸೋಡಲ್ಲಿ ಎಂಟ್ರಿ ಡಿಸ್ಕಸ್ ಮಾಡ್ತಿರುವಾಗ ಸೋರೈಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಅದು ಇದೇ ಟೈಮ್ ಡ್ಯೂರೇಷನ್ ಪೀರಿಯಡಲ್ಲಿ ಆಗಿದ್ದು. ಅದು ಇಂಟರ್ ಗ್ರೂಪ್ ಕಾಂಪಿಟೇಷನ್ ಮೈಸೂರಲ್ಲಿ ನಡೀತಿರೋ ಅಂಥ ಒಂದು ಕ್ಯಾಂಪದು ಸೆಲೆಕ್ಷನಲ್ಲಿ ಪ್ರೀ RDCಗೆ ಸೆಲೆಕ್ಷನ್ ಆಗೋ ಟೈಮಲ್ಲಿ, ಇದೇ ಟೈಮ್ ಗ್ಯಾಪ್ ಡ್ಯೂರೇಷನ್ ಬಿಟ್ವೀನಲ್ಲಿ ಈ ಸೆಲೆಕ್ಷನ್ ನಡೆಯೋ ಇದಿತ್ತು. ಸೊ ಆವಾಗುವಾಗ ಇದ್ದ ಕಂಪ್ಲೀಟ್ ಕ್ಯಾಂಪ್ ಮೇಟ್ಸ್ಗೆಲ್ಲ ಬಂದ ಒಂದು ಸೋರೈಸ್ ಅನ್ನೋ ಒಂದು ಪ್ರಾಬ್ಲಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಎಂಡಲ್ಲಿ ನಮಗೆ ಬರ್ತದೆ, ಅದು ನಮ್ಮ ಸೆಲೆಕ್ಷನ್ ಟೈಮಲ್ಲೇ ಬರ್ತದೆ ಅಂತ ಹೇಳಿಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಆವಾಗ 3-3 ಲೈಕ್ ಫೈಲ್ ಸಿಸ್ಟಮಲ್ಲಿ ಸೆಲೆಕ್ಷನ್ ನಡೀತಾ ಇತ್ತು. ಲೈಕ್ ವಿತ್ ಹಥಿಯಾರಲ್ಲಿ ಫೈಲ್ ಸಿಸ್ಟಮಲ್ಲಿ ಇದಕ್ಕೆ ಕ್ಯಾಂಪಿಗೆ ಸ್ಕ್ರೀನಿಂಗ್ ಮಾಡಲಿಕ್ಕೆ. ಸೊ ಇದಕ್ಕೂ ಮುಂಚೆ ಒಂದು ಚಿಕ್ಕ ಒಂದು ಎಕ್ಸ್ಪೀರಿಯೆನ್ಸ್ ನಡೀತು ಕ್ಯಾಂಪಲ್ಲಿ. ಏನಂದರೆ, ಈಗ ಒಂದು ಪೇರೆಂಟ್ಸ್ ಮೀಟ್ ಅಂತ ಹೇಳ್ಬೋದು. ಒಂದು ಪೇರೆಂಟ್ಸ್ ಮೀಟು ಇಲ್ಲ ಸ್ಪೋರ್ಟ್ಸ್ ಡೇನೋ ಒಂದು ಸ್ಕೂಲ್ ಡೇ ನಡೆಯುವಾಗ ಒಂದು ಸ್ಕೂಲಲ್ಲಿ ನಮಗೆ ಕೆಲವೊಂದು ಚಿಕ್ಕದಾದ ಎಕ್ಸ್ಪೆಕ್ಟೇಷನ್ ಇರುತ್ತೆ ಫ್ರೆಂಡ್ಸ್. ಏನಂದರೆ, ನಮ್ಮ ಪೇರೆಂಟ್ಸು ಬರ್ತಾರೆ ನಮ್ಮನ್ನು ನೋಡಲಿಕ್ಕೆ, ಸೊ ನಾವು ಅವ್ರನ್ನ ಮೀಟ್ ಮಾಡ್ಬೋದು. ಅಕ್ಕಪಕ್ಕದ್ದು ಫ್ರೆಂಡ್ಸ್ದು ಪೇರೆಂಟ್ಸ್ ಬರುವಾಗ ನಮ್ಮ ಮನಸ್ಸಲ್ಲಿ ಒಂದು ಹೋಪ್ಸ್ ಇರ್ತಾಯಿತ್ತು. ಲೈಕ್ ನಾವು ಡೋರ್ನ ನೋಡಿಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ, ಲೈಕ್ ಸ್ಕೂಲ್ ಗೇಟ್ ಇರಲಿ ಇಲ್ಲ ಹಾಲ್ ರೂಮ್ದು ಏನು ಡೋರ್ಸ್ ಇರ್ತಿತ್ತು, ಸ್ಟೇರ್ಸ್ ಇರ್ತಿತ್ತು, ಅದನ್ನು ನೋಡಿಬಿಟ್ಟು ಲೈಕ್ ನಾವು ಯೋಚನೆ ಮಾಡ್ತಿದ್ವಿ, ಈಗ ಬರ್ತಾರೆ ಆವಾಗ ಬರ್ತಾರೆ ಅಂತ ಹೇಳಿ. ಇದೇ ಥರ ಒಂದು ಚಿಕ್ಕ ಒಂದು ಇನ್ಸಿಡೆಂಟ್ ಆಗಿತ್ತು ಕ್ಯಾಂಪಲ್ಲಿ. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ. ಅದು ಬೇರೆಯವ್ರದ್ದು ಪ್ರೊವೋಕ್ ಮಾಡುವಾಗ ಒಂದು ನಮಗೂ ಒಂದು ಬೇಜಾರಾಗುತ್ತೆ. ಅದೇ ಥರ ಆಗುವಾಗ 18 ಬೆಟಾಲಿಯನ್ದು ಕಮಾಂಡಿಂಗ್ ಆಫೀಸರ್ ಬಂದುಬಿಟ್ಟು ಅವ್ರಿಗೆ ಗೈಡ್ ಮಾಡ್ತಾಯಿದ್ರು. ಮತ್ತು 20 ಬೆಟಾಲಿಯನ್ ಅವ್ರದ್ದು ಕಮಾಂಡಿಂಗ್ ಆಫೀಸರ್ ಬಂದು ಗೈಡ್ ಮಾಡಿದ್ದಿದೆ. 21 ಬೆಟಾಲಿಯನ್ ಅವ್ರದ್ದು ಕಮಾಂಡಿಂಗ್ ಆಫೀಸರ್ ಬಂದು ಗೈಡ್ ಮಾಡಿದ್ದಿದೆ. ಬಟ್ ನಮ್ಮದು 19 ಬೆಟಾಲಿಯನ್ದು ಕಮಾಂಡಿಂಗ್ ಆಫೀಸರ್ ಬಂದೇ ನಾರ್ಮಲಿ ಲೈಕ್ ವಿಸಿಟ್ಸ್ ಇರ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಬೇಜಾರಿರ್ತಿತ್ತು. ಮತ್ತು 2-3 ಸತಿ ನಂದು ಲೈಕ್ ಇನ್ಕ್ಲೂಡಿಂಗ್ ಬ್ಯಾಚಸ್ ಹೇಳೋ ಥರ ಬ್ಯಾಚ್ಮೇಟ್ಸ್ ಇದ್ದಾರೆ, ಫ್ರೆಂಡ್ಸ್ ಫ್ರಮ್ 18 ಬೆಟಾಲಿಯನ್ ಇರಲಿ, 20 ಬೆಟಾಲಿಯನ್ ಇರಲಿ, 21 ಬೆಟಾಲಿಯನ್ ಇರಲಿ, ಕೇಳ್ತಾಯಿದ್ರು ಎಲ್ಲಿ ನಿಮ್ಮ ಕಮಾಂಡಿಂಗ್ ಆಫೀಸರ್. ಒಂದು ಕ್ಯೂರಿಯಾಸಿಟಿ ಇರ್ತದೆ, ನಮ್ಮದೆಲ್ಲ ಬಂದಾಯಿತು ಎಲ್ಲಿದ್ದಾರೆ. ನಮಗೂ ಬೇಜಾರಾಗ್ತಿತ್ತು. ಲೈಕ್ ಏನು ರೀಸನ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲೋ ಮನಸ್ಸಲ್ಲಿ ನಮಗೂ ಒಂದು ಇರ್ತಿತ್ತು. ಬಿಕಾಸ್ NCCಯಲ್ಲಿ ಒಂದು ಪೇರೆಂಟ್ಸ್ ಅನ್ನೋ ಒಂದು ಸ್ಥಾನನ ಫುಲ್ಫಿಲ್ ಮಾಡೋದೇ ಈ ಕಮಾಂಡಿಂಗ್ ಆಫೀಸರ್ಸ್, ಈ ಸುಬೇದಾರ್ ಮೇಜರ್ಸ್. ಇವರೇ ಈ PI ಸ್ಟಾಫ್ಸ್ ಅನ್ನೋ ಒಂದು ಫ್ಯಾಮಿಲಿ ಇದೆಲ್ಲ, ಇವರೇ ಒಂದು ಪೇರೆಂಟ್ ಗಾರ್ಡಿಯನ್ ಫ್ಯಾಮಿಲಿ ಥರನೇ ನಮಗೆ. ಸೊ ಕನ್ಸರ್ನ್ಡ್ PI ಸ್ಟಾಫ್ಸ್ ಎಲ್ಲ ಇದ್ದರು. ಬಟ್ ಎಲ್ಲೋ ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಒಂದು ಫಾದರ್ ಫಿಗರ್ ಆಗಿ ಕಮಾಂಡಿಂಗ್ ಆಫೀಸರ್ಸ್ ಇರ್ತಾ ಇದ್ರು. ಸೊ ಒಂದು ಮನಸ್ಸಲ್ಲಿ ಅದು ಒಂದು ಸಂಕೋಚ ಇರ್ತಿತ್ತು. ಬಟ್ ಅವತ್ತೇನು ನಡೀತಂದರೆ, ಈ ಮೇನ್ ಸೆಲೆಕ್ಷನ್ ಇಂಟರ್ ಗ್ರೂಪ್ ಕಾಂಪಿಟೇಷನ್ದು ಸೆಲೆಕ್ಷನ್ ನಡೆಯುವಾಗ ಲೈಕ್ ಇನ್ನೂ ಯೋಚನೆ ಇದೆ, ನರ್ವಸ್ನೆಸ್ಸು ಇತ್ತು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವತ್ತು ಎಲ್ಲ ಕಮಾಂಡಿಂಗ್ ಆಫೀಸರ್ಸ್ ಅಲ್ಲಿ ಪ್ರೆಸೆಂಟ್ ಇರ್ತಾರೆ ಪ್ರತಿಯೊಂದು ಬೆಟಾಲಿಯನ್ದು. ಮತ್ತು ಗ್ರೂಪ್ ಕಮಾಂಡರ್ದು ವಿಸಿಟ್ ಸಮೇತ ಇರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಐಡಿಯಾ ಇರಲಿಲ್ಲ. ಎಲ್ಲೋ ಸುದ್ದಿತ್ತು ಗ್ರೂಪ್ ಕಮಾಂಡರ್ ಬರ್ತಾರೆ ಅಂತ. ಬಟ್ ಕಮಾಂಡಿಂಗ್ ಆಫೀಸರ್ಸ್ದು ಅಷ್ಟೊಂದು ನನಗೆ ತಿಳಿದಪಟ್ಟರಿಗೆ ನನಗೊಂದು ಐಡಿಯಾ ಇರಲಿಲ್ಲ. ಸೆಲೆಕ್ಷನ್ ಡೇಗೆ ಬೆಳಿಗ್ಗೆ ರೆಡಿ ಆಗ್ತಾಯಿದ್ದೀವಿ. ಇದೇ ಸೋರೈಸ್ ಪ್ರಾಬ್ಲಮಿಂದ ನಂದು ಒಂದು ಕಣ್ಣು ಕ್ಲೋಸ್ ಆಗಿಬಿಟ್ಟಿತ್ತು. ಐ ಆಮ್ ಥ್ಯಾಂಕ್ಫುಲ್. 1 ನೈಟ್ ಬಿಫೋರ್ ಮಿಡ್ ನೈಟ್ ನನಗೆ ಎಚ್ಚರ ಆಗಿತ್ತು ಈ ಸೋರೈಸ್ ಇದರಿಂದ. ಅವಾಗ ಏನಂದರೆ, ಫ್ರಸ್ಟ್ರೇಷನಲ್ಲಿ ಹೇಗೆ ಫೀಲ್ ಆಯ್ತು ಅಂದರೆ ಫ್ರೆಂಡ್ಸ್, ನನ್ನ ಐಸೆಟ್ ನಾನು ಕಳ್ಕೊಂಡ್ಬಿಟ್ಟಾಗೆ. ಲೈಕ್ ಒಬ್ಬನಿಗೆ ಕಣ್ಣು ಹೋಗ್ಬಿಡುತ್ತಲ್ಲ, ಲೈಕ್ ಅದೊಂದು ಫೀಲಿಂಗ್ ಬರುವಾಗ ಐ ಸ್ಟಾರ್ಟೆಡ್ ಬ್ಯಾಂಗಿಂಗ್ ದ ಕಾಟ್. ಐರನ್ದು ಕಾಟ್ಸ್ ಇತ್ತಲ್ಲಿ ಹಾಸ್ಟೆಲಲ್ಲಿ, ಅದನ್ನು ಬ್ಯಾಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಎಲ್ಲ ಎಚ್ಚರ ಆಗಿಬಿಟ್ಟು ಇದಾದರೂ ಕಣ್ಣುದು ರೆಪ್ಪೆಗಳು ಅಂಟ್ಕೊಂಡ್ಬಿಟ್ಟಿದೆ, ಓಪನ್ ಆಗ್ತಾ ಇಲ್ಲ. ದಿಸ್ ಇಸ್ ನಾಟ್ ಅ ಸ್ಟೋರಿ, ದಿಸ್ ಇಸ್ ನಾಟ್ ಅ ಜೋಕ್, ದಿಸ್ ಈಸ್ ಅ ರಿಯಾಲಿಟಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಫ್ರೆಂಡ್ಸ್, ಯಾರು ನಾನು ಒಟ್ಟಿಗಿದ್ರು, ನನ್ನ ಜೂನಿಯರ್ಸ್ ಇದ್ದರು, ಎಷ್ಟು ಸಪೋರ್ಟಿವ್ ಆಗಿ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರು ಅಂದರೆ, ಐ ವಾಸ್ ಡಿಸೈಡೆಡ್ ನಂದು ಕರಿಯರ್, RDC ಕರಿಯರ್ ಇಲ್ಲಿಗೆ ಮುಗೀತು, ನನಗೆ ಕಾಣ್ತಾ ಇಲ್ಲ ಏನು, ನಾನು ಹಿಂಗೆ ಪ್ರೊಸೀಡ್ ಮಾಡಲಿ ಅಂತ ಹೇಳಿಬಿಟ್ಟು. ಬಟ್ ಆ ವಿಸಿಟ್ ಇದ್ದಿದ್ದ ದಿನ ಆ್ಯಸ್ ಯೂಶ್ವಲ್ ಯೂನಿಫಾರ್ಮ್ ಹಾಕಿ ಬಂದಿದ್ದೀವಿ. ಲೈಕ್
ಐ ಕ್ಲೋಸ್ ಆಗಿಬಿಟ್ಟಿದೆ, ಒಂದು ಐ ಕ್ಲೋಸ್ ಆಗಿಬಿಟ್ಟಿದೆ, ಒಂದು ಐ ಸ್ಮಾಲ್ ವಿಷನ್ ಅಂತ ಹೇಳುವುದು. ಏನು ಸಿಂಕ್ರನೈಸೇಷನ್ ಅಂದರೆ ನನ್ನ ಪಕ್ಕ ಇದ್ದವ್ರದ್ದು ಇದಕ್ಕೆ ಎಫೆಕ್ಟ್ ಆಗಿದೆ. ಸೊ ಅವ್ರೇನು ಮಾಡಿದ್ರು ಅಂದರೆ ಅವ್ರು ಡಿಸೈಡ್ ಮಾಡಿದ್ರು ಯಾರಿಗೆಲ್ಲ ಸೋರೈಸ್ ಬಂದಿದೆ ಅವ್ರನ್ನ ಸಪ್ರೇಟ್ ಮಾಡಿಸಿ, ಯಾರಿಗೆಲ್ಲ ಇಲ್ಲ ಅವರಿಗೆ ಸಪ್ರೇಟ್ ಮಾಡಿಸಿ ಒಂದು ಫೈಲಲ್ಲಿ ಹಾಕಿ ಸೆಲೆಕ್ಷನ್ ಮಾಡೋಣ. ಸೊ ಅದಾಗುವಾಗ ನಾವು ಬಿಲೀವ್ಡ್ ಇನ್ ಓನ್ಲಿ ಒನ್ ಥಿಂಗ್, ಕಮಾಂಡ್ಸ್. ಕಣ್ಣು ಬಿಟ್ಟರೆ, ಕಣ್ಣು ಫೋಕಸ್ ಬಿಟ್ಟರೆ ಕಿವಿ ಫೋಕಸಲ್ಲಿ ನಾವು ಮಾಡುವ, ಏನಾಗುತ್ತೆ ಮಾಡುವ, ಇನ್ನು ಬಾಕಿ ಎಲ್ಲ ಬಿಟ್ಟಿರ್ತದೆ ಅಂತ ಹೇಳಿ ನಾವು ಪೆರೇಡ್ ಗ್ರೌಂಡಲ್ಲಿ ನಿಂತು ವೆಯ್ಟ್ ಮಾಡ್ತೀವಿ. ಮೋಟಿವೇಶನ್ ಫ್ಯಾಕ್ಟರ್ ಎಲ್ಲಿ ನಡೀತಂದರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಕಮಾಂಡಿಂಗ್ ಆಫೀಸರ್ ವಿಷಯ ತಲೆಯಲ್ಲೇ ಇಲ್ಲ. ಗ್ರೂಪ್ ಕಮಾಂಡರ್ ಬಂದರು, ಇದಾಯಿತು, ಅಟೆನ್ಷನ್ ಕೊಟ್ಟೆಲ್ಲ ಅಲರ್ಟ್ ಆದರು, ಅವ್ರಿಗೆ ಸಲ್ಯೂಟ್ ಆಯಿತು, ವೆಲ್ಕಮ್ ಆಯಿತು. ಕಮಾಂಡಿಂಗ್ ಆಫೀಸರ್ಸ್ ಬಂದಿದ್ದರು, ಮತ್ತೆ ಬಂದರು, ಮತ್ತೆ ಒಂದು ಜೀಪ್ ಬಂತು. ಜೀಪ್ ಬಂದಾದಂಗೆ ಇಳಿದ್ರು ಒಬ್ಬರು. ನಮಗಷ್ಟು ತಿಳುವಳಿಕೆ ಬಂದಿಲ್ಲ, ಯಾರು ಇರ್ಬೋದು ಅಂತ ಹೇಳಿಬಿಟ್ಟು ಒಂದು ಕನ್ಫ್ಯೂಷನ್. ಒಂದು ಫಸ್ಟ್ ಇಂಪ್ರೆಷನ್ ಬೀಳೋಗ ಎಕ್ಸಾಕ್ಟ್ಲಿ ಅದೊಂದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಫ್ಲ್ಯಾಶ್ ಔಟ್ ಆಗಲಿಕ್ಕೆ, ಯಾರಿದು ಅಂತ ಹೇಳಿಬಿಟ್ಟು. ಇಳ್ದಾದಂಗೆ ಟಿಪ್ ಟಾಪ್ ಆಗಿ ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ SKP ಮೆನನ್, ವೀರ್ ಚಕ್ರ, ಅವರು ಇಳಿದು ಬರುವಾಗ ಗ್ರೂಪ್ ಕಮಾಂಡರ್ ಇಂದ ಹಿಡಿದು ಎಲ್ಲರೂ, ಬಿಕಾಸ್ ಅವರು ವೀರ್ ಚಕ್ರ ಆಗಿದ್ದ ಕಾರಣ ಸಲ್ಯೂಟ್ ಮಾಡಿದ್ರು. ಆವಾಗ ಲೈಕ್ ಅದು ಹೇಳ್ತಾರಲ್ಲ, NCC ಅವರಿಗೆ ಗೊತ್ತಾಗ್ಬೋದು, ಪರೇಡ್ ಅನ್ನುವಾಗ ನಾವು ಅಲರ್ಟ್ ಆಗ್ತೀವಿ, ಅಲರ್ಟ್ ಆಗೋ ಬಾಡಿಯಲ್ಲಿ ಒಂದು ಚಿಕ್ಕ ಒಂದು ಮೂಮೆಂಟ್ ಆಗುತ್ತೆ, ಆ ಥರ ಒಂದು ಅಲರ್ಟ್ನೆಸ್ ಆಯಿತು. ಕಣ್ಬಿಟ್ಟು ನೋಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆಗ್ತಿಲ್ಲ, ಕಣ್ಣು ಬ್ಲರ್ ಆಗಿ ಯಾರೆಲ್ಲೂ ಸಲ್ಯೂಟ್ ಮಾಡ್ತಿದ್ರೆ ಹಿಂದೆಯಿಂದ ಮಾತುಗಳಾಗ್ತಿದೆ. ಸಲ್ಯೂಟ್ ಮಾಡಿದ್ರು, ಗ್ರೂಪ್ ಕಮಾಂಡರಿಂದ ಸೇರಿ ಎಲ್ಲರೂ ಅವ್ರಿಗೆ ಸಲ್ಯೂಟ್ ಮಾಡಿದ್ರು ಅಂತ. ಆವಾಗ ನಮಗೆ ಅನಿಸ್ತು, ಎಸ್, ನಮ್ಮ ಪೇರೆಂಟ್ ಕನ್ಸರ್ನ್, ನಮ್ಮ ಕಮಾಂಡಿಂಗ್ ಆಫೀಸರ್ ಬಂದಿದ್ದಾರೆ ಇಲ್ಲಿಗೆ, ಅವರಿಗೆ ಸಲ್ಯೂಟ್ ಸಿಗುವಾಗ ನಮಗೊಂದು ಹೆಮ್ಮೆ ಫೀಲ್ ಆಯಿತು. ಅವತ್ತು ನಮ್ಮನ್ನ ಒಂಥರ ಎತ್ತು ನಿಲ್ಲಿಸ್ದಂಗೆ ಒಂದು ಇದಾಯಿತು. ಅದೊಂದು ಚಿಕ್ಕ ಸ್ಪಾರ್ಕ್ ಅಂತ ಹೇಳ್ಬೋದು ಪಾಸಿಟಿವ್ ಮೋಟಿವೇಶನ್ಗೆ. ಇನ್ನೂ ಸೋರೈಸ್ ಇರಲಿ ಏನಿರಲಿ, ನಮ್ಮ ಬೆಸ್ಟ್ ನಾವು ಕೊಡೋದು. ಇನ್ನೂ ಅದೇನಾಗ್ತದೆ ಅದು ನಡೀತದೆ, ಇಲ್ಲ ಅಂದರೆ ನಮ್ಮ ಫೇಟಲ್ಲಿ ಇಲ್ಲ ಅಂತ ಹೇಳಿ ಒಪ್ಕೊಳ್ತೀವಿ ಅಂತ ಹೇಳಿ ಸೆಲೆಕ್ಷನ್ ಪ್ರಾಸೆಸ್ನ ಬರೀ ಕಿವಿದು ಒಂದು ಮೋಡ್ ಆಫ್ ಆ್ಯಕ್ಷನ್. ಅದಕ್ಕೆ ಹೇಳೋದು, ಕೆಲವೊಂದು ಸತಿ ಥಿಂಕ್ ಮಾಡುವಾಗ 5 ಸೆನ್ಸಸ್ ಏನಿದೆ ಅದರಲ್ಲಿ ಲೈಕ್ ನಾವು ಎಷ್ಟು ಇಂಟರ್ ಡಿಪೆಂಡೆಂಟ್ ಆಗಿರ್ತೀವಿ ಅಂತ ಹೇಳಿಬಿಟ್ಟು ಅದೊಂದು ಚಿಕ್ಕ ಒಂದು ಮೋಟಿವೇಶನ್ ಫ್ಯಾಕ್ಟರ್. ಎಲ್ಲ ಕಡೆ ಒಂದೊಂದು ಮೋಟಿವೇಶನ್ ಫ್ಯಾಕ್ಟರ್ ಇತ್ತು ಫ್ರೆಂಡ್ಸ್. ಸೊ ಇದೊಂದು ಮೋಟಿವೇಶನ್ ಫ್ಯಾಕ್ಟರ್ ಆಯಿತು. ಸೆಲೆಕ್ಷನ್ ಕೊಟ್ವಿ, ಮಾಡಿದ್ವಿ, ರಿಟರ್ನ್ ಕೊಟ್ಟಾದ್ಮೇಲೆ ಬಂದು ಒಂದು ರಿಲೀಫ್ ಸಿಗ್ತದಲ್ಲ. ಸೆಲೆಕ್ಷನ್ ಆಗ್ತೀರಾ, ಸೆಲೆಕ್ಷನ್ ಆಗಲ್ಲ, ಅದು ಮುಖ್ಯ ಅಲ್ಲ. ಸೆಲೆಕ್ಷನ್ ಅಟೆಂಡ್ ಆಗಿ ಮುಗ್ದ ಮೇಲೆ ಬರ್ತೀವಲ್ಲ, ಆವಾಗ ಒಂದು ರಿಲೀಫ್ ಸಿಗ್ತದಲ್ಲ, ಅದು ಒಂದು ರಿಯಲ್ ಲೈಫ್ ಟೈಮ್ ಎಂಟರ್ಟೈನ್ಮೆಂಟ್ ಥರ ಅಂತ ಹೇಳ್ಬೋದು. ಲೈಕ್ ಒಂದು ಹುಮ್ಮಸ್ಸಿತ್ತು ಅವಾಗ. ಸೆಲೆಕ್ಷನ್ ಪ್ರಾಸೆಸ್ ಮುಗೀತು, ಇದಾಯಿತು. ಕ್ಯಾಂಪ್ ಮುಗಿಸಿ ರಿಟರ್ನ್ ಬರುವಾಗ ರಿಸಲ್ಟ್ಸ್ ಗೊತ್ತಾಯಿತು. ರಿಸಲ್ಟ್ಸ್ ಹೊರಗೆ ಬಂತು, ಸೆಲೆಕ್ಷನ್ ಆಗಿದೆ PRDC 1ಗೆ ಅಂತ. PRDC 1 ಪ್ರೀ ರಿಪಬ್ಲಿಕ್ ಡೇ ಕ್ಯಾಂಪ್ 1 ಜಾಲಹಳ್ಳಿ A4 ಸ್ಟೇಷನಲ್ಲಿ. A4 ಸ್ಟೇಷನ್ ಎಕ್ಸ್ಪೆಕ್ಟ್ ಮಾಡಿಲ್ಲ. A4 ಸ್ಟೇಷನಿಗೆ ನುಗ್ಗುವಾಗ ಅದು ಹೇಳ್ತಾರಲ್ಲ, ಒಂದು ಜಾಬಲ್ಲಿ ಬೆಳೀತಾ ಹೋಗುವಾಗ ನಿಮಗೆ ಸಿಗೋ ಫೆಸಿಲಿಟೀಸಿಂದ ಹಿಡಿದು, ಸರೌಂಡಿಂಗ್ಸಿಂದ ಹಿಡಿದು, ಎನ್ವೈರ್ಮೆಂಟಿಂದ ಹಿಡಿದು ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಒಂದು ವಿಡಿಯೋ ಗೇಮ್ದು ಎಕ್ಸಾಂಪಲ್ ಕೊಡ್ಬೋದು. ಅಲ್ಲಿ ಲೆವೆಲ್ಸ್ ಇರ್ತದೆ, ಇಷ್ಟು ಲೆವೆಲ್ಲಿಗೆ ಇಷ್ಟು ಕ್ರೆಡಿಟ್ ಪಾಯಿಂಟ್ಸ್ ಇರಲಿ, ಇಲ್ಲ ಕ್ರೆಡಿಟ್ ಸ್ಕೋರ್ ಅಂತ ಹೇಳಿಬಿಟ್ಟು ಅದೇ ಥರ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರ್ಯಾಂಕ್, ಗ್ರೇಡ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರ ಆ ಲೆವೆಲ್ ಸ್ಟೇಟಸ್ ಇದು ಲೈಕ್ ಮೆಲ್ಲೆ ಸ್ಲೋ ಅಪ್ ಆಗಿ ಪುಷಪ್ ಆಗ್ಲಿಕ್ಕೆ ಹೋಯ್ತು. ಗುಡ್ ಸೈಡ್, ಒಂದು ಗುಡ್ ಫೀಲಿಂಗ್ ಏನು ಬಂತಂದರೆ ಸೆಲೆಕ್ಷನ್ ಆಗಿದೆ ಅಂತ. ಸ್ಯಾಡ್ ಫೀಲಿಂಗ್ ಏನಂದರೆ ನಮ್ಮ ಒಟ್ಟಿಗೆ ಇದ್ದವ್ರದ್ದು ಸೆಲೆಕ್ಷನ್ ಆಗಿಲ್ಲ ಅಂತ. ಅದರಷ್ಟು ಬೇಜಾರು, ಹೇಳ್ತೀನಿ ಫ್ರೆಂಡ್ಸ್, ಅದರಷ್ಟು ಬೇಜಾರು ಯಾವುದೂ ಆಗಲ್ಲ. ಮತ್ತು ರಿಪಬ್ಲಿಕ್ ಡೇ ಕ್ಯಾಂಪ್ದು ಸೆಲೆಕ್ಷನ್ ಪ್ರಾಸೆಸ್ ಇಸ್ ಸಮಥಿಂಗ್ ಲೈಕ್ ಅ ಝೀರೋ ಎಕ್ಸ್ಪೆಕ್ಟೇಷನ್. ನಾ ಇದ್ರ ಬಗ್ಗೆ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ತುಂಬ ಮಾತಾಡ್ಲಿಕ್ಕೆ ಹೋಗಲ್ಲ, ಬಟ್ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಕು. ಕೆಲವೊಂದು ಸತಿ ನಾವು ತುಂಬ ಹೋಪ್ ಇಟ್ಟೋರ್ದು ಇದ್ರ ಮೇಲೆ ಆಗಲ್ಲ. ಲೈಕ್ ಇಟ್ ಈಸ್ ಲೈಕ್ ಸಮ್ ಇಂಬ್ಯಾಲೆನ್ಸ್ ಪ್ರಾಸೆಸ್ ಫಾರ್ ಸಮಥಿಂಗ್. ಬಟ್ ಚೆನ್ನಾಗಿತ್ತು. PRDC ಕ್ಯಾಂಪ್ 1 ಸೆಲೆಕ್ಷನ್ ಆಗಿದೆ. ಬೆಸ್ಟ್ ಕೆಡೆಟ್ ಕಾಂಪಿಟೇಷನಿಗೆ ಸೀನಿಯರ್ ಡಿವಿಷನಿಂದ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೆ, ಮ್ಯಾಂಗ್ಳೂರ್ ಗ್ರೂಪ್ನ.
ಸೊ ಜೂನಿಯರ್ ವಿಂಗಿಂದ ಒಂದು ನೇವಿ ಕೆಡೆಟ್ಸ ಇದ್ದರು, ಬಾಕಿ ಎಲ್ಲ ಗ್ರೂಪ್ಸಲ್ಲಿ ಡಿವೈಡ್ ಆಗಿದ್ರು. ಇಲ್ಲಿ ಯುನೈಟ್ ಆಗಿದ್ದು ಗ್ರೂಪ್ಸ್. ಅಲ್ಲಿವರೆಗೆ ಇಂಟರ್ ಗ್ರೂಪ್ ನಡೀತಾ ಇದ್ದು, ಗ್ರೂಪ್ ಯುನೈಟ್ ಆಗಿದ್ದು ಅಲ್ಲಿ. ಆದರೂ ಇಂಟರ್ ಗ್ರೂಪ್ ಇತ್ತೇ ಇತ್ತು. ಬಳ್ಳಾರಿದು ಕಾಲ್ ಲೈಕ್ ಶೌಟಿಂಗ್ಸ್, ವಾರ್ ಕ್ರೈ ಏನಿತ್ತು ಗ್ರೌಂಡಿಗೆ ಬರುವಾಗ ಡಿಫ್ರೆಂಟ್ ಇತ್ತು. ಆ್ಯಂಡ್ ಗ್ರೌಂಡ್ ನೋಡಲಿಕ್ಕೆ ಪನಿಷ್ಮೆಂಟ್ ಗ್ರೌಂಡ್ ಇದ್ದಂಗೆ ಇತ್ತು. ಕಂಪ್ಲೀಟ್ಲಿ ತಾರಲ್ಲಿ ಕವರ್ ಮಾಡಿರೋದು. ಕಮ್ಮಿ ಅಂದರೆ 5 ಹೆಲಿಕಾಪ್ಟರ್ ನಿಲ್ಲಿಸ್ಬೋದು, ಅದರಲ್ಲಿ ಇನ್ನೂ ಜಾಸ್ತಿನೇ ಮಾಡ್ಬೋದು, ಅಷ್ಟು ದೊಡ್ಡದಾಗಿರೋ ಒಂದು ಗ್ರೌಂಡ್. ಅಲ್ಲಿ ನಿಮಗೆ ಬೆನಿಫಿಟ್ಸ್ ಲೆವೆಲ್ ಚೇಂಜ್ ಆಗೋ ಜಾಗ ಅಂತ ಹೇಳಿದ್ರೆ ಲೈಕ್ ಪನಿಷ್ಮೆಂಟ್ ಲೆವೆಲ್ಲು ಚೇಂಜ್ ಆಗಿಬಿಡುತ್ತಲ್ಲ, ಅದೇ ಥರ ವೆಲ್ ಹೈ ಕ್ವಾಲಿಫೈಡ್ ಇನ್ಸ್ಟ್ರಕ್ಟರ್ಸ್ ಬಂದಿದ್ದರು. ಅಲ್ಲಿ ಶುರುವಾಯಿತು ಇಂಡಿಯನ್ ಆರ್ಮಿದು 5% ಲೆವೆಲ್ ಏನು ಅಂತ ತೋರಿಸ್ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿತ್ತು, ವೆಲ್ ಗೋಯಿಂಗ್ ಗುಡ್. ಅಲ್ಲಿ LMG ಲೈಟ್ ಮೆಷಿನ್ ಗನ್ದು ಫೈರಿಂಗ್ ಅಲ್ಲಿ ಫೈರಿಂಗ್ ರೇಂಜಲ್ಲಿ ಆಗ್ತಾಯಿತ್ತು. ಬೆಸ್ಟ್ ಗೈಡೆಡ್ ಕಾಂಪಿಟೇಷನ್ಗೆ ನಾವು ಫೈರಿಂಗ್ ಇದಕ್ಕೆ ಹೋಗುವಾಗ ಚೆಕ್ ಮಾಡಿದ್ದು ನಾನು ಅಲ್ಲೇ LMGದು ರಿಯಲ್ ಸೌಂಡ್ ನೋಡಿದ್ದು. ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅದೇ ಇದರಲ್ಲಿ. ಬಟ್ ಪ್ರತಿಯೊಂದು ಮೂಮೆಂಟ್, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಮಧ್ಯ ಇಲ್ಲಿ ಇನ್ನೊಂದು ಥರದ ಎಕ್ಸ್ಪೀರಿಯನ್ಸ್ ಶುರುವಾಯಿತು. ಏನಂದರೆ ಇಲ್ಲಿದು ಕ್ಯಾಂಪ್ದು ಲೀಡಿಂಗ್ ಕಮಾಂಡೆಂಟ್ 1 ಕರ್ನಾಟಕ ಬೆಟಾಲಿಯನ್ ಬ್ಯಾಂಗ್ಳೂರ್ ಕಮಾಂಡೆಂಟ್ ಆಗಿದ್ದು ಲೆಫ್ಟಿನೆಂಟ್ ಕರ್ನಲ್ J. ಪೀಟರ್ ಸೆಲೆಸ್ಟೀನ್. ಇವರು ಮತ್ತು ಇವರು ಸೈನ್ ಮಾಡಿದ NCC ಸರ್ಟಿಫಿಕೇಟ್ PRDC 1 ನಾನು ನನ್ನ ಜೀವನದಲ್ಲಿ ಮರೆಯಲ್ಲ. ಯಾಕಂದರೆ ಒಂದಿನ ಹೀಗೆ ವೆರಾಂಡಾದಿಂದ ಎಲ್ಲ ಕೆಡೆಟ್ಸ್ ಪಾಸಾಗಿ ಬರ್ತಿರುವಾಗ ವಿಶ್ ಮಾಡ್ತಾಯಿದ್ವಿ. ತುಂಬ ಸಿಟ್ಟಲ್ಲಿ ಬಂದರು ಇವರು, ಕರ್ನಲ್ ಪೀಟರ್ ಸೆಲೆಸ್ಟೀನ್. ಬಂದುಬಿಟ್ಟು ನಮ್ಮ ಉಸ್ತಾದ್ನ ಕರೆದ್ರು. ಉಸ್ತಾದ್ನ ಕರೆದಾದ್ಮೇಲೆ ಟಾಯ್ಲೆಟ್ಸ್ ಕೋ ಇತ್ನಾ ಗಂದಾ ಕ್ಯೂ ರಖಾ ಹೈ, ಟಾಯ್ಲೆಟ್ಸ್ನ ಯಾಕೆ ಇಷ್ಟು ಅನ್ಕ್ಲೀನಾಗಿ ಇಟ್ಟಿದ್ದೀರಾ, ये टॉयलेट्स को साफ़ रखने का जिम्मेदारी किसका है, ಟಾಯ್ಲೆಟ್ಸ್ನ ಕ್ಲೀನಾಗಿಡೋ ಜವಾಬ್ದಾರಿ ಯಾರ್ದು ಅಂಥೇಳಿ ಬೀಪ್ 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 ಅಂಥೇಳಿ ಬೈದು ಉಸ್ತಾದ್ ಲೈಕ್ ನಮ್ಮ ಇನ್ಸ್ಟ್ರಕ್ಟರ್ ಯಾರಿದ್ರು ಅಲ್ಲಿದು ಸುಬೇದಾರ್ ಇನ್ಕೋ ರಗಡ್ದು ಅಂತ ಹೇಳೋದು. ರಗಡ್ನ ಅಂದರೆ ಪನಿಷ್ಮೆಂಟ್ ಲೆವೆಲ್. ಮತ್ತು ಅವ್ರ ಬಾಯಿಂದ ಬಂದ ಕೆಲವು ಶಬ್ದಗಳನ್ನು ನಾನು ಇಲ್ಲಿ ಆಡಿಯೋದಲ್ಲಿ ಹೇಳಲಿಕ್ಕೆ ಆಗಲ್ಲ, ಸೊ ಸೆನ್ಸರ್ ಆಗ್ತಾ ಇದ್ದೀನಿ. ಅವತ್ತು ನನಗೆ ಗೊತ್ತಾಗಿದ್ದು ಇಂಪಾರ್ಟೆನ್ಸ್ ಆಫ್ 5 minutes ಇನ್ ಎವ್ರಿಬಡೀಸ್ ಲೈಫ್. 5 ನಿಮಿಷದಲ್ಲಿ ಯು ಶುಡ್ ಗೋ ಆ್ಯಂಡ್ ಕ್ಲೀನ್ ಯುವರ್ ಟಾಯ್ಲೆಟ್ಸ್. ಐ ಡೋಂಟ್ ನೋ ಹೌ ಯು ಗೋಯಿಂಗ್ ಟು ಕ್ಲೀನ್. PI ಸ್ಟಾಫ್ಸ್ದು ಬಕೆಟ್ ನಾನು ಎತ್ತಾಕೊಂಡು ಹೋಗಿದ್ದು ಒಂದು ಇನ್ಸಿಡೆಂಟ್ ಇದೆ. ನಾವು ಎಳ್ಕೊಂಡು ಹೋಗಿ ಮಾಡಿ ಪ್ರತಿಯೊಬ್ಬ SD ಕೆಡೆಟ್ ಕಂಪ್ಲೀಟ್ಲಿ ಉಜ್ತಾ ಇದ್ದೀವಿ. ಹೇಗೆ ಹೋಗುತ್ತೆ? ಸ್ಟೈನ್ಸ್ ಇರೋ ಇದು ಹೋಗಲ್ಲ, ರಸ್ಟೆಡ್ ಸ್ಟೈನ್ಸ್ ಇರೋ ಟಾಯ್ಲೆಟ್ ಇದು ಎಷ್ಟು ಉಜ್ಜಿದ್ರೂ ಹೋಗಲ್ಲ. ಮಾಡಿ ಆದಮೇಲೆ ಸಿಕ್ಕ ಒಂದು ಪನಿಷ್ಮೆಂಟ್, ಆ ಸಿನಾರಿಯೋ ಏನು ನಾನು ಇಮ್ಯಾಜಿನ್ ಮಾಡ್ತೀನಿ. ದಟ್ ಕ್ರೆಡಿಟ್ ಗೋಸ್ ಟು ಲೆಫ್ಟಿನೆಂಟ್ ಕರ್ನಲ್ ಪೀಟರ್ ಸೆಲೆಸ್ಟೀನ್ ಅಂತ ಹೇಳ್ಬೋದು. ಅವರು ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಟೈಮ್ ಸ್ವಲ್ಪ ಎಕ್ಸ್ಪೀರಿಯನ್ಸಸ್ನ ತೋರಿಸಿದ್ರು. ಇದು ಡಿಸೆಂಬರ್ 2014 ನಡೆಸಿದ ಕ್ಯಾಂಪ್, ಒನ್ ಆಫ್ ದ ಫೇವ್ರೆಟ್ ಕ್ಯಾಂಪ್. ಒಂದು ಆ ಕ್ಯಾಂಪ್ ಆದಮೇಲೆ ಪ್ರಿಯಾಡಿ ಸೆಲೆಕ್ಷನ್ 2 ನೆಕ್ಸ್ಟ್ ಕ್ಯಾಂಪಿಗೆ ಅರೌಂಡ್ 5 days ಡಿಫ್ರೆನ್ಸ್ ಏನೋ ಇತ್ತು. ಮತ್ತು ಏನೋ ಹಾರ್ಡ್ ಡಿಸಿಷನ್ಸ್ ಮಾಡಿ ಕಮಾಂಡಿಂಗ್ ಆಫೀಸರ್ಸ್ ಮತ್ತು ಚೀಫ್ ಟ್ರೈನಿಂಗ್ ಆಫೀಸರ್ ಯಾರಿದ್ರು ಕ್ಯಾಂಪ್ದು, ಅವ್ರು ತೆಗೆದ ಒಂದು ಡಿಸಿಷನ್ ಆದಮೇಲೆ ಓಕೆ ನಾವು ಕೆಡೆಟ್ಸ್ನ ಅವ್ರವ್ರ ಮನೆಗೆ ಬಿಡ್ಬೋದು ಅಂತ ಹೇಳಿ ಇದು ಮಾಡುವಾಗ ಅದನ್ನು ಬಂದು ತಿಳಿಸಿ ಇನ್ನೊಂದು 15 minutes ಬಾಕಿ ಇತ್ತು ಗ್ರೌಂಡ್ದು ಪೆರೇಡ್ ಪ್ರಾಕ್ಟೀಸಲ್ಲಿ. ಆವಾಗ ಬಂದ ಒಂದು ವಾಯ್ಸ್, ವಾರ್ ಕ್ರೈ ಇರ್ಬೋದು, ವಾರ್ ಕ್ರೈ ಕಂಪ್ಲೀಟ್ ಜೋಶ್, ಏಕ್ ದೋ ಆ ಸೌಂಡ್ ಈಗಲೂ ನನ್ನ ಕಿವಿಯಲ್ಲಿ ಎಕೋ ಆದಂಗೆ ಆಗುತ್ತೆ ನಾನು ಆ ಗ್ರೌಂಡ್ ಬಗ್ಗೆ ಇಮ್ಯಾಜಿನ್ ಮಾಡುವಾಗ. ಯಾಕಂದರೆ ಅವರು ಉಸ್ತಾದ್ ಹೇಳಿದರು, ಇದೇ ತಾಕತ್ತನ್ನ ಡೆಲ್ಲಿಯಲ್ಲಿ ತೋರಿಸ್ಬೇಕು, ನಮ್ಮ ಡೈರೆಕ್ಟ್ರೇಟ್ದು ಹೆಸರನ್ನ ಮೇಲೆ ತರಬೇಕು. ಅದು ಮನೆಗೆ ಹೋಗೋ ಒಂದು ಖುಷಿ ಅಂತ ಹೇಳಿ ಒಂದು ಎಕ್ಸೈಟ್ಮೆಂಟಲ್ಲಿ ಆ ತಾಕತ್ತನ್ನ ನಾವು ಲೈಕ್ ವಿ ಶೋಡ್ ಇಟ್ ಅಪ್ ಲೈಕ್ ಎನಿಥಿಂಗ್. ಆ ವಾರ್ ಕ್ರೈ ಹೋದ್ವಿ, ರಿಟರ್ನ್ ಮನೆಗೆ ಹೋದ್ವಿ, ಎಲ್ಲ ಇತ್ತು, ಲೈಕ್ ವೀಕ್ ಆಗಿಬಿಟ್ಟಿದ್ವಿ ಸ್ವಲ್ಪ ಜನ. ಇದು
ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಶುರು ಆಗಿತ್ತು. ಪ್ರೀ RDC-2, ಒನ್ ಕರ್ನಾಟಕ ಗರ್ಲ್ಸ್ ಬೆಟಾಲಿಯನ್ ಬ್ಯಾಂಗ್ಳೂರ್ ಪ್ರೀ ರಿಪಬ್ಲಿಕ್ ಡೇ ಕ್ಯಾಂಪ್ 2, ಇದು ಡಿಸೈಡರ್ ಆಗಿತ್ತು. ಡಿಸೆಂಬರ್ 2014 ನಡೆಸಿದ ಒಂದು ಕ್ಯಾಂಪ್. ಬಟ್ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಡಾ ಖಾನ ಅಂತ ಒಂದು ಪರ್ಟಿಕ್ಯುಲರ್ ಇವೆಂಟ್ ಇದೆ. ಲೈಕ್ ಎಂಡ್ ಆಫ್ ದ ಕ್ಯಾಂಪ್ ಅದು ಲೈಕ್ ಸುಮಾರು ವೆರೈಟೀಸ್ ಇರುತ್ತೆ ಊಟದಲ್ಲಿ, ಅದು ಮಾಡಿಸ್ಬಿಟ್ಟು ಇದು ಮಾಡೋದು. ನನ್ನ ಲೈಫಲ್ಲಿ ನಾನು ತಿನ್ನದಿದ್ದ ಬಡಾ ಖಾನ ತಿಂದಿದ್ದೆ ಪೀಟರ್ ಸೆಲೆಸ್ಟಿನ್ ಇವ್ರು ಇರೋ ಟೈಮಲ್ಲಿ ಮಾಡಿಸಿದ ಬಡಾ ಖಾನ ಅಂದರೆ ಅದು ಹೊಟ್ಟೆಲಿ ಜಾಗ ಇಲ್ಲ, ಬಟ್ ಪ್ಲೇಟಲ್ಲಿ ಅಷ್ಟು ವೆರೈಟೀಸ್ ಇದೆ. ಸಪೋಸ್ ಟು ಕನ್ಸ್ಯೂಮ್ ಇಟ್, ಹೇಗೆ ತಿಂತೀರಾ ಅದು ನಿಮಗೆ ಬಿಟ್ಟಿರೋ, ಅದು ಬಡಾ ಖಾನ ಅಂದರೆ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಆಗೋ ಥರ. ಪ್ರೀ ರಿಪಬ್ಲಿಕ್ ಡೇ ಕ್ಯಾಂಪ್ 2 ಅಲ್ಲಿ ಅರೌಂಡ್ 6 days ಕ್ಯಾಂಪ್ ನಡೀತಾ ಹೋಗ್ತಾಯಿತ್ತು. ಬೆಸ್ಟ್ ಕ್ರೆಡಿಟ್ ಇವೆಂಟ್ಸಿಗೆ ಪಾರ್ಟಿಸಿಪೇಟ್ ಮಾಡಿ ಫೈರಿಂಗ್ ರೇಂಜಿಗೆ ಹೋಗಿ ರಿಟರ್ನ್ ಬಂದಮೇಲೆ ನನಗೆ ಯಾಕೋ ವ್ಯಾನಲ್ಲಿ ರಿಟರ್ನ್ ಬರ್ತಾ ಇರುವಾಗ ಎಲ್ಲರೂ ಮಾತಲ್ಲಿ ಬ್ಯುಸಿಯಾಗಿದ್ದರು. ಬಟ್ ಮ್ಯಾಂಗ್ಳೂರ್ ಗ್ರೂಪಿಂದ ನಾವು ಒಬ್ಬನೇ ಆಗಿದ್ದಕ್ಕೆ ನಾನು ಜಾಸ್ತಿ ಮಾತು ಆಡ್ತಾ ಇರಲಿಲ್ಲ, ಯಾರೊಟ್ಟಿಗೆ ಜಾಸ್ತಿ ಇದು ಮಾಡ್ತಿಲ್ಲ. ರಿಟರ್ನ್ ಕೋತಿಗೆ ಬಂದು ರೈಫಲ್ಸ್ನ ರಿಟರ್ನ್ ಮಾಡಲಿಕ್ಕೆ ಅಂತ ಬಂದು ಕೂತವನು ನಾನು ಫೇಂಟಾಗಿ ಬಿದ್ದೆ. ಬಿದ್ದಾದಮೇಲೆ ನನಗೆ ಬ್ರೀದಿಂಗ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಹೆಲ್ತ್ ಕಂಡೀಷನ್ನಲ್ಲಿ ಏಟು ಬಿತ್ತು. ಅಲ್ಲೇ ಇದರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಇದಾಯಿತು. ಯಾಕೆ ಅದು ಸುದ್ದಿ ಮನೆಗೆ ಹೋಗ್ಬಿಡ್ತು, ಹೇಗೆ ಹೋಗ್ಬಿಡ್ತು ಅಷ್ಟು ಬೇಗ ಇದಾಯಿತು ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದಾಗಿ ಹೆಲ್ತ್ ಕಂಡೀಷನ್ ಪ್ರಾಬ್ಲಮ್ ಆಗಿ ಇದಾಗುವಾಗ ಡಿಸೈಡ್ ಮಾಡಿದ್ದೆ, ಇಷ್ಟು ದೂರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಇಷ್ಟೆಲ್ಲ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಬಿಟ್ಕೊಂಡು ಬಂದುಬಿಟ್ಟು ಒಂದು ಅಟೆಂಪ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇದಾಗುವಾಗ ನಾನು ಡಿಸೈಡ್ ಮಾಡಿಲ್ಲ. ಬಟ್ ಅದೇ ಈವ್ನಿಂಗ್ ಅದೇ ನೆಕ್ಸ್ಟ್ ಮಾರ್ನಿಂಗ್ ಡಿಸೈಡ್ ಮಾಡಿ ಪರೇಡ್ ಗ್ರೌಂಡಿಗೆ ಇನ್ನೇನು ಹೊರಡಬೇಕು, ಯೂನಿಫಾರ್ಮ್ ಹಾಕಿ ಇದು ಮಾಡಿ ಜಸ್ಟ್ ಬಾತ್ರೂಮಿಗೆ ಹೋಗಿಬಿಟ್ಟು ಜಸ್ಟ್ ಯೂನಿಫಾರ್ಮ್ ಏನೋ ಕರೆಕ್ಷನ್ ಮಾಡಿ ಹೊರಗೆ ಬರುವಾಗ ನನ್ನ ಹೆಲ್ತ್ ಕೈ ಕೊಡ್ತು. ತುಂಬ ಪ್ರಾಬ್ಲಮ್ ಆಯಿತು, ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಯಿತು. ಅವತ್ತು ಕ್ಯಾಂಪಲ್ಲಿ ನನ್ನ ರೂಮ್ ಬ್ಯಾಚಸ್ಸಲ್ಲಿ ಸ್ವಲ್ಪ ಆಚೀಚೆ ಮಾತುಕತೆ ಸಮೇತ ಆಗಿತ್ತು ಸ್ವಲ್ಪ ಜನರೊಟ್ಟಿಗೆ. ಬಟ್ ಅವತ್ತು ನನಗೆ ರಿಯಲ್ ಯಾರು ನನ್ನೊಟ್ಟಿಗಿರೋದು ಅಂತ ಹೇಳಿ ಕಣ್ಣು ನಾನು ಬ್ಲಿಂಕ್ ಮಾಡ್ತಿರುವಾಗ ನನ್ನ ಒಟ್ಟಿಗೆ ನನ್ನ ಎತ್ಕೊಂಡು ಹೋಗಿದ್ದು ಯಾರು ಮಾಡಿದ ನನಗೆ ಅವತ್ತು ಫೀಲ್ ಆಯಿತು. ಚೀಫ್ ಟ್ರೈನಿಂಗ್ ಆಫೀಸರ್ ಹಾಸ್ಪಿಟಲಲ್ಲಿದ್ದೀನಿ ತಿಳಿಸಿದ್ರು, ಡೆಲ್ಲಿ ಜಾನ್ವರಿ ಕ್ಲೈಮೇಟ್ ತುಂಬ ಮೈನಸಲ್ಲಿರುತ್ತೆ. ಸೊ ಅಲ್ಲಿಗೆ ಈಗ ಒಂದು ಟೀಮ್ ಹೋದರೆ ಇನ್ಸ್ಟ್ರಕ್ಟರ್ಸ್ ನಿನ್ನ ಹಿಂದೆ ಇರೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಡಿಸೈಡ್. ಆ ಕ್ಯಾಂಪಿಂದ ಒಂದು ರಿಜೆಕ್ಷನ್ ಕನ್ಫರ್ಮ್ ಇತ್ತು. ಒಬ್ಬರು ಯಾರಾದರೂ ರಿಜೆಕ್ಟ್ ಆಗೇ ಆಗ್ತಾರೆ ಆ ಕ್ಯಾಂಪ್ ಮುಗಿದ ಮೇಲೆ. ನನಗೀಗಲೂ ಅದು ನಾನು ರಿಗ್ರೆಟ್ ಮಾಡ್ತೀನಿ. ಬಟ್ ನಾನು ಡಿಸೈಡ್ ಮಾಡಿದ್ದು ಕರೆಕ್ಷನಿಗೋಸ್ಕರ. ಲೈಕ್ ಫ್ಯೂಚರಲ್ಲಿ ಏನು ಆಗ್ಬೋದು ಅಂತ ತಿಳ್ಕೊಂಡು ನಾನು ಇದು ಮಾಡಿ ಅಷ್ಟು ದೂರ ಬಂದುಬಿಟ್ಟು ನಂದು ಸೆಲ್ಫ್ ರಿಜೆಕ್ಷನ್ ಲೆಟರಿಗೆ ನಾನು ಸೈನ್ ಮಾಡಿದೆ. ನಾನೇ ಬರೆದ ಲೆಟರಿಗೆ ನಾನು ಸೈನ್ ಮಾಡಿದೆ. ಈಗಲೂ ರಿಗ್ರೆಟ್ ಆಗುತ್ತೆ, ಈಗಲೂ ಬೇಜಾರಾಗುತ್ತೆ. ನಾನೇ ಸೆಲ್ಫ್ ರಿಜೆಕ್ಟ್ ಮಾಡಿಕೊಂಡೆ ಅಲ್ಲ ಅಂತ ಹೇಳಿಬಿಟ್ಟು ಒಂದು ಬೇಜಾರಾಗುತ್ತೆ. ರಿಪಬ್ಲಿಕ್ ಡೇ ಕ್ಯಾಂಪ್ ಸೈನ್ ಮಾಡಿ ಟೇಬಲ್ ಮೇಲೆ ಇಟ್ಟು ಡೋರಿಂದ ಯಾವಾಗ ಹೋದೆ ಅಲ್ಲಿವರೆಗೆ ನಾನು ಹತ್ತಿರಲಿಲ್ಲ. ನನ್ನ ಬ್ಯಾಚ್ಮೇಟ್ ಎಕ್ಸ್-NCC ಕೆಡೆಟ್ ಸೀನಿಯರ್ ಅಂಡರ್ ಆಫೀಸರ್ ಪೂವಮ್ಮ MB, ಶಿ ವಾಸ್ ವೆರಿ ಕ್ಲೋಸ್ ಟು ಮೀ. ಲೈಕ್ ನನ್ನ ಒಂದು ಡ್ರೈವಿಂಗ್ ಫೋರ್ಸ್, ಮೋಟಿವೇಶನ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಎಲ್ಲದಲ್ಲೂ ಒಂದು ಪಕ್ಕದಲ್ಲಿ ನಿಂತು ಒಂದು ಗೋಡೆ ಥರ ಒಂದು ಸಪೋರ್ಟ್ ಮಾಡಿದ್ಲು. ವೆನ್ ಶಿ ಹರ್ಡ್ ದಟ್ ಐ ಹ್ಯಾವ್ ಆಲ್ರೆಡಿ ಸೈನ್ಡ್ ದಟ್ ಲೆಟರ್, ಶಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಕೇಮ್ ಆ್ಯಂಡ್ ಕ್ರೈಡ್. ತುಂಬ ತಡೆದ್ಲು, ನನಗೆ ಇದು ಮಾಡೋಕ್ಕಾಗಿಲ್ಲ. ಹಿಂದೆ ತಿರುಗಿ ಒಂದೇ ಒಂದು ಸಲ ನೋಡಿದೆ ಅವಳನ್ನ ಬ್ಯಾಗ್ ತೊಗೊಂಡು ಹೋಗುವಾಗ. ವೆನ್ ಮೈ ಬ್ರದರ್ ಕೇಮ್ ಟು ರಿಸೀವ್ ಮೀ, ಗೇಟಿಂದ ಹೊರಗೆ ಪಾಸ್ ಆದಂಗೆ ಐ ಸ್ಟಾರ್ಟೆಡ್ ಟು ಫೀಲ್ ವೆರಿ ಮಚ್. ಈಗಲೂ ಕಣ್ಣಲ್ಲಿ ನೀರು ಬರ್ತಾ ಇದೆ, ಬೇಜಾರಾಗುತ್ತೆ. ಐ ಫೆಲ್ಟ್ ಆ್ಯಕ್ಚುಲಿ ವಾಟ್ ರಾಂಗ್ ಐ ಡಿಡ್. That was the biggest mistake of my life. I left the camp.
ಐ ರಿಜೆಕ್ಟೆಡ್ ಮೈ ಸೆಲ್ಫ್. ರಿಜೆಕ್ಟೆಡ್ ಎಂಡ್ ಆಫ್ ದ ರಿಪಬ್ಲಿಕ್ ಡೇ ಪರೇಡ್ ಕ್ಯಾಂಪ್ 2015 ಬ್ಯಾಚ್ದು ಆಗುವಂಥ ಒಂದು ಪಾರ್ಟ್ ಆಗುವಂತಿದ್ದೆ. ನನ್ನ ಜರ್ನಿ ಅಲ್ಲಿಗೆ ಎಂಡ್ ಆಯಿತು. ಬಟ್ ಬರೋ ದಿನಗಳಲ್ಲಿ ನಾನು ಏನೇನು ಅಚೀವ್ ಮಾಡಲಿಕ್ಕಿದ್ದೆ ಅಲ್ಲೂ ಒಂದು ಇದಿದೆ. ಅದಕ್ಕೆ ಹೇಳೋದು ಟರ್ನಿಂಗ್ ಪಾಯಿಂಟ್ಸ್ ಹೇಗೆ ತೋರಿಸುತ್ತೆ ಅಂತ ಹೇಳಿ. ಸೊ ಇನ್ನೂ ಬರೋ ಟರ್ನಿಂಗ್ ಪಾಯಿಂಟ್ ಲೈಫ್ದು ಇನ್ನೂ ಒಂದು ಸೀಕ್ರೆಟ್ ಆಗಿ ಉಳ್ಕೊಂಡಿದೆ. ಸೊ ಅದು ಏನಿದೆ ಅಂತ ಹೇಳಿಬಿಟ್ಟು ಬರೋ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್.